ನಾನು ಡಾಕ್ಟರ್ ಶ್ರೀ ಆಯುರ್ವೇದಿಕ್ ಫಿಸಿಷಿಯನ್ ಯೋಗ ಥೆರಪಿ ಎಕ್ಸ್ಪರ್ಟ್. ಇವತ್ತು ನಾನೊಂದು ಅಗ್ನಿಯನ್ನು ಇಂಪ್ರೂವ್ ಮಾಡುವಂಥ ಒಂದು ಹರ್ಬನ್ನು ತೊಗೊಂಡು ಬಂದಿದ್ದೀನಿ. ಅಗ್ನಿ ಬಗ್ಗೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ನೋಡ್ಬೋದು. ಡೈಜೆಸ್ಟಿವ್ ಕೆಪಾಸಿಟಿ ಅಂತ ಹೇಳ್ತೀನಿ. ಸೊ ಇದು ಬಂದು ಭೂಮಿ ಆಮಲಕ್ಕಿ. ಇದ್ರ ಬಗ್ಗೆನೂ ನಾನು ಇದರ ಇಂಪಾರ್ಟೆನ್ಸ್ಗೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಇದರಲ್ಲಿ ನಾನು ಭೂಮಿ ಆಮಲಕ್ಕಿ ಮತ್ತು ಕರಿಬೇವಿನ ಸೊಪ್ಪನ್ನು ಒಂದು 2 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇದು ಯಾರ್ಯಾರು ಬಳಸ್ಬೋದು ಅಂದರೆ, ಯಾರ ಮಕ್ಕಳು ಊಟ ಮಾಡಲ್ಲ ಸರಿಯಾಗಿ, ಊಟ ಮಾಡಿದ್ಮೇಲೆ ದೊಡ್ಡವ್ರಿಗೆ ಹೊಟ್ಟೆ ಉಬ್ಬರ ಇದೆ ಅಥವಾ ಆ್ಯಸಿಡಿಟಿ ಇದೆ, ಆಮೇಲೆ ಕೂದಲು ತುಂಬ ತೆಳ್ಳಗಾಗ್ತಾ ಇದೆ, ಕೂದಲು ತುಂಬ ಉದುರ್ತಾ ಇದೆ, ತುಂಬ ಡ್ಯಾಂಡ್ರಫ್ ಇದೆ, ಕಾನ್ಸ್ಟಿಪೇಷನ್ ಇದೆ, ಇಂಥವರೆಲ್ಲ ಇದನ್ನು ಯೂಸ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ಇದು. ನಾನು 2 ಸ್ಪೂನ್ ಆಗೋಷ್ಟು ಸ್ವಲ್ಪ ಇದರಲ್ಲಿ ಭೂಮಿ ಆಮಲಕ್ಕಿ ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. 8ರಿಂದ 10 ಕಾಳುಮೆಣಸು ಮತ್ತು 1/4 ಚಮಚ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನಮಗೆ ಮೊಸರು ಮತ್ತು ಒಗ್ಗರಣೆ ಬೇಕಾಗುತ್ತೆ. ಇದು ಲಿವರ್ಗೆ ತುಂಬ ಒಳ್ಳೆಯದು, ಅಯನ್ ಇರುತ್ತೆ ಇದರಲ್ಲಿ. ಆಮೇಲೆ ಫೈಬರ್ ಏನಂದರೆ ನಮ್ಮ ಅಗ್ನಿ ಏನಿದೆ ನಮ್ಮ ಬಾಡಿದು ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ನಾನು ಇವಾಗ ತುಪ್ಪವನ್ನು ಒಂಚೂರು ಕಾಯಿಸ್ಕೊಂಡಿದ್ದೀನಿ. ಅದರೊಳಗಡೆ ನಾನು ಈ ಏನು ಇಂಗ್ರೀಡಿಯೆಂಟ್ಸ್ ಇದೆ, ಜೀರಿಗೆ ಮತ್ತು ಕಾಳುಮೆಣಸು, ಅದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಚಟಪಟ ಅನ್ನತ್ತಲ್ಲ, ಅಂದ ತಕ್ಷಣ ಆಫ್ ಮಾಡಿಬಿಡೋದು ಗ್ಯಾಸನ್ನು. ಯಾಕಂದರೆ ಈ ಸೊಪ್ಪಲ್ಲಿರೋದೆಲ್ಲ ಸಾರಾಂಶ ನೀವು ಕುದಿಸಿದ್ರೆ ತುಂಬ ಹುರಿದ್ರೆ ಹೋಗಿಬಿಡುತ್ತೆ. ಅದಕ್ಕೆ ಜಸ್ಟ್ ಬ್ಲ್ಯಾಂಚ್ ಮಾಡ್ಕೊಳ್ಳೋಣ. ಇಷ್ಟೇ ಸಾಕು. ಸುಮ್ಮನೆ ಹಿಂಗೆ ಕೈ ಆಡಿಸ್ಕೊಂಡ್ರೆ ಸಾಕು. ಗ್ಯಾಸ್ ಆಫ್ ಆದಮೇಲೆ ಸ್ವಲ್ಪ ಸಪ್ಪಗಾಗುತ್ತೆ ಅದು ಕಲರೆಲ್ಲ, ಅಷ್ಟು ಸಾಕಾಗುತ್ತೆ. ಇದು ನಾನು ಹೇಳ್ದಂಗೆ ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ, ವಿಷನಿಗೆ ಹೆಲ್ಪ್ ಮಾಡುತ್ತೆ, ಡೈಜೆಸ್ಟಿವ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ, ಅಬ್ಸಾರ್ಪ್ಷನ್ ಹೆಲ್ಪ್ ಮಾಡುತ್ತೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಸೊ ಇದಕ್ಕೆ ಕೊಬ್ಬರಿಯನ್ನು ಹಾಕ್ಕೊಳ್ತಿದ್ದೀನಿ, ಉಪ್ಪನ್ನು ಹಾಕ್ಕೊಳ್ತೀನಿ ಮತ್ತು ಗ್ರೈಂಡ್ ಮಾಡ್ತೀನಿ. ಇದರ ನುಣ್ಣಗೆ ನುಣ್ಕೊಂಡಿದ್ದೀನಿ. ಪೆರಿಮೆನೋಪಾಸಲ್ಲಿ ತುಂಬ ಕೆಲವೊಬ್ಬರಿಗೆ ಟೇಸ್ಟ್ ಇರೋಲ್ಲ ಬಾಯಲ್ಲಿ, ಆಮೇಲೆ ವೆಯ್ಟ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರೋಲ್ಲ, ಆಮೇಲೆ ಪದೇ ಪದೇ ಏನಾದರೂ ತಿಂತಾ ಇರೋಣ, ಏನು ತಿಂದು ಸಮಾಧಾನ ಇಲ್ಲ ಅಂತ ಆಗುತ್ತೆ. ಅವಾಗೆಲ್ಲ ಸರ್ಕ್ಯಾಡಿಯನ್ ರಿದಮ್ ಪೆರಿಮೆನೋಪಾಸಲ್ ಸರ್ಕ್ಯಾಡಿಯನ್ ರಿದಮ್ ಮಿಸ್ ಆಗಿ ಜೀರ್ಣಶಕ್ತಿಲೂ ತುಂಬ ಇಂಪೇರ್ ಆಗಿರುತ್ತೆ. ಸೊ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಹೀಗೆ ನಾವು ಯಾವಾಗ ಊಟ ಮಾಡ್ತೀವಲ್ಲ ಅವಾಗ ಮಾತ್ರ ಇದನ್ನು ಮೊಸರಲ್ಲಿ ಕಲಿಸ್ಕೋಬೇಕು. ಮುಂಚೆನೇ ಮೊಸರಲ್ಲಿ ಕಲಿಸಿಟ್ಕೊಂಡ್ರೆ ತುಂಬ ಹುಳಿ ಬಂದು ಚೆನ್ನಾಗಿರೋದಿಲ್ಲ. ಊಟಕ್ಕಿಂತ ಮುಂಚೆ ಅಂದರೆ ಜಸ್ಟ್ ಇನ್ನೇನು ಊಟ ಮಾಡ್ತೀರ ಅಂದಾಗ ಎಲೆಯಲ್ಲಿ ಅಂದರೆ ಪ್ಲೇಟಲ್ಲೇ ಊಟ ಹಾಕ್ಕೊಂಡಿರ್ತೀರಲ್ಲ, ಒಂದು 2 ತುತ್ತು ಇದನ್ನು ಅನ್ನದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂದು ಆಮೇಲೆ ನಿಮ್ದು ಏನು ರೆಗ್ಯುಲರ್ ಫುಡ್ ಇದೆ ಅದನ್ನು ತೊಗೊಳ್ಬೋದು. ಇದಕ್ಕೆ ನಾನು ಒಂಚೂರು ಒಗ್ಗರಣೆ ಹಾಕ್ಕೊಳ್ತೀನಿ. ಸೊ ಈ ಸಿಂಪಲ್ ರೆಸಿಪಿನ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಥರ ಅಗ್ನಿ ಪ್ರಾಬ್ಲಮ್ಸು ಮತ್ತು ಅದರದ್ದು ಸೊಲ್ಯೂಷನನ್ನು ತೊಗೊಂಡು ಬರ್ತಾ ಇರ್ತೀನಿ. ಫಾಲೋ ಮಾಡಿ. ಧನ್ಯವಾದ.